ಇನ್ನು ರಾಹುಲ್ ಗಾಂಧಿಯವರು ಕೂಡ ಟ್ವೀಟ್ ಮಾಡಿದ್ದಾರೆ, ಏರ್ ಇಂಡಿಯಾ ವಿಮಾನ ಪತನ ಹೃದಯ ವಿದ್ರಾವಕ. ಪ್ರಯಾಣಿಕರು, ಪೈಲಟ್ಗಳ ಕುಟುಂಬಗಳ ನೋವಿದೆಯಲ್ಲ, ಇದು ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ಊಹಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಪ್ರತಿಯೊಂದು ಜೀವ ಕೂಡ ಮುಖ್ಯ, ಪ್ರತಿ ಸೆಕೆಂಡ್ ಕೂಡ ಮುಖ್ಯ. ಕಾಂಗ್ರೆಸ್ ಕಾರ್ಯಕರ್ತರು ಸಹಾಯಕ್ಕೆ ಧಾವಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು. ಟ್ವೀಟ್ ಮೂಲಕ ರಾಹುಲ್ ಗಾಂಧಿಯವರು ಸಂತಾಪವನ್ನು ಸೂಚಿಸೋದರ ಜೊತೆಗೆ ಅಲ್ಲಿ ಏನೇ ಸಹಾಯ ಬೇಕಂದ್ರೂ ನಾವು ಮಾಡೋದಕ್ಕೆ ತಯಾರಿದ್ದೀವಿ, ಕಾರ್ಯಕರ್ತರು ಕೂಡ ಆದಷ್ಟು ಬೇಗ ಸ್ಥಳಕ್ಕೆ ಹೋಗಿ ಅವರು ಕೂಡ ಸಹಾಯ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು. ಇನ್ನೂ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಳ್ತೋ ಅಥವಾ ಏನಾಯಿತೋ ಏನೂ ಕೂಡ ಇದುವರೆಗೂ ಗೊತ್ತಿಲ್ಲ. ಮೇಡೆ ಅಂತ ಹೇಳಿ ಅವರು ಕಟ್ಟ ಕಡೆಯ ಕರೆಯನ್ನು ಕೊಡ್ತಾರೆ, ಅದಾದಮೇಲೆ ಬ್ಲಾಸ್ಟ್ ಆಗುತ್ತೆ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ, ಮನಸ್ಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ. ಅಲ್ಲಿ ಹಾಸ್ಟೆಲ್ನಲ್ಲಿದ್ದಂತಹ ಸ್ಟೂಡೆಂಟ್ಸ್ ಇರಬಹುದು, ಸಿಬ್ಬಂದಿ ಇರಬಹುದು, ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಪ್ರಯಾಣಿಕರಿರಬಹುದು, ಮುಂದೆ ಇದ್ದಂತಹ ಪೈಲಟ್ ಅಥವಾ ಸಹಾಯಕ ಪೈಲಟ್ ಯಾರಿರ್ತಾರೋ ಜೊತೆಯಲ್ಲಿ ಅವರಿಗೆ ಗೊತ್ತಿರುತ್ತೆ ಏನಾಗ್ತಾ ಇದೆ ಅಥವಾ ಏನಾಗಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಐಡಿಯಾ ಇರುತ್ತೆ. ಆದರೆ ಹಿಂಬದಿಯಲ್ಲಿ ಕೂತಂತಹ ಪ್ರಯಾಣಿಕರ ಸ್ಥಿತಿ ಹೇಗಾಗಿರಬೇಡ, ಇನ್ನು ಪತನವಾಗ್ತಾ ಇದ್ದ ಹಾಗೆ ಹೊತ್ತಿ ಉರಿಯುತ್ತೆ, ಬಚಾವಾಗೋದಕ್ಕೆ ಚಾನ್ಸೇ ಇಲ್ಲ. ಯಾರೊಬ್ಬರು ನಾವು ಇವಾಗ ರಸ್ತೆ ಅಪಘಾತದಲ್ಲಿ ಕಾರ್ ಆಕ್ಸಿಡೆಂಟ್ ಆದರೆ ಅಥವಾ ಬಸ್ ಆಕ್ಸಿಡೆಂಟ್ ಆದರೆ, ಬೈಕ್ ಆಕ್ಸಿಡೆಂಟ್ ಆದರೆ ಓಡ್ ಹೋಗಿ ಬಂದು ರಕ್ಷಿಸ್ತಾರೆ ಅಥವಾ ಯಾರಾದರೂ ಬರ್ತಾರೆ ಧಾವಿಸ್ತಾರೆ ಸಹಾಯಕ್ಕೆ. ಆದರೆ ಫ್ಲೈಟ್ ಅಪಘಾತ ಆಗಿ ಈ ರೀತಿ ಸುಟ್ಟು ಕರಕಲಾದರೆ ಅಕ್ಕಪಕ್ಕ ಇರೋರು ಕೂಡ ಧೈರ್ಯ ಮಾಡೋದಿಲ್ಲ ಹತ್ರ ಹೋಗೋದಕ್ಕೆ, ಆ ರೀತಿಯ ಭೀಕರತೆ ಅದು. ಇನ್ನು ವಿಮಾನದ ಅವಶೇಷಗಳನ್ನು ಗಮನಿಸ್ತಾ ಇದ್ದೀರಿ, ಮರಕ್ಕೆ ಡಿಕ್ಕಿ ಹೊಡೆದಿದೆ. ಆ ವಿಮಾನದ ಒಂದು ಭಾಗ ಮರದಲ್ಲಿ ಸಿಲುಕಿಕೊಂಡಿರುವುದನ್ನು ಕೂಡ ಗಮನಿಸ್ತಾ ಇರಬಹುದು. ಮತ್ತೊಂದು ಭಾಗ ಇನ್ನು ಆಸ್ಪತ್ರೆಯ ಕಟ್ಟಡದ ಮೇಲೂ ಕೂಡ ಅದರ ವಿಮಾನದ ಹಿಂಭಾಗವನ್ನು ನಾವು ಗಮನಿಸಿದ್ವಿ. ಈ ರೀತಿಯ ದುರಂತ ಯಾರಾದರೂ ಬದುಕಿದ್ದಾರಾ? ಇದರ ಬಗ್ಗೆ ಆಸ್ಪತ್ರೆಯಿಂದಲೂ ಕೂಡ ಅಧಿಕೃತ ಮಾಹಿತಿ ಇಲ್ಲ. ಯಾವುದರ ಬಗ್ಗೆಯೂ ಕೂಡ ನಾವು ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸ್ಥಳದಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಒಂದು ರಕ್ಷಣಾ ಕಾರ್ಯಾಚರಣೆ ಮುಗಿದ ಮೇಲೆ ನಂತರದಲ್ಲಿ ಆಸ್ಪತ್ರೆಯತ್ತ ಎಲ್ಲರೂ ಕೂಡ ಮುಖ ಮಾಡಬೇಕಾಗುತ್ತೆ. ಪತನಗೊಂಡಂತಹ ವಿಮಾನದಲ್ಲಿ ವಿಜಯ್ ರೂಪಾನಿ ಅವರು ಕೂಡ ಇದ್ರು. ಮಗಳ ಭೇಟಿಗೋಸ್ಕರ ಅವರು ಲಂಡನ್ಗೆ ಹೋಗ್ತಾ ಇದ್ರು. ಸೀಟ್ ನಂಬರ್ 12ರಲ್ಲಿ ವಿಜಯ್ ರೂಪಾನಿ ಅವರು ಇದ್ರು ಅನ್ನೋದು ಗೊತ್ತಾಗಿದೆ. ಅವರ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಅಲ್ಲಿ ಸ್ಥಳೀಯರನ್ನ, ಸಂಬಂಧಪಟ್ಟವರನ್ನ ಕೇಳಿದಂತಹ ಸಂದರ್ಭದಲ್ಲಿಯೂ ಕೂಡ ಅದ್ರ ಬಗ್ಗೆ ನಮ್ಗೇನು ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮಗಳ ಮನೆಗೆ ವಿಜಯ್ ರೂಪಾನಿ ಅವರು ಹೋಗ್ತಾ ಇದ್ರಂತೆ. ಗುಜರಾತ್ನ ಮಾಜಿ ಸಿಎಂ, 16ನೇ ಸಿಎಂ ಆಗಿದ್ರು. ಗಮನಿಸ್ತಾ ಇದ್ದೀರಿ, ವಿಜಯ್ ರೂಪಾನಿ ಅವರು ಸೀಟ್ ನಂಬರ್ 12ರಲ್ಲಿ ಅವರು ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಇದುವರೆಗೂ ಅವರ ಸ್ಥಿತಿಯಾಗಲಿ ಅಥವಾ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆಯಾ ಅಥವಾ ಸ್ಪಾಟಲ್ಲೇ ಏನಾದರೂ ಸಮಸ್ಯೆ ಆಗಿದೆಯಾ, ಇದ್ಯಾವುದ್ರ ಬಗ್ಗೆಯೂ ಕೂಡ ಖಚಿತ ಮಾಹಿತಿ ಇಲ್ಲ. ಬಲ್ಲ ಮೂಲಗಳಿಂದ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ಇಷ್ಟು ಮಂದಿ ಡೆತ್ ಆಗಿರಬಹುದು, ಇಷ್ಟು ಮಂದಿ ಆಸ್ಪತ್ರೆಗೆ ದಾಖಲಾಗಿರಬಹುದು, ಹಾಸ್ಟೆಲ್ನಲ್ಲಿದ್ದಂತಹ ಇಷ್ಟು ಮಂದಿ ವಿದ್ಯಾರ್ಥಿಗಳು ಸಾವನ್ನಪ್ಪಿರಬಹುದು ಅಂತ ಹೇಳಲಾಗ್ತಾ ಇದೆಯೇ ವಿನಃ ಅಧಿಕೃತವಾಗಿ ಇದುವರೆಗೂ ಕೂಡ ಯಾವುದೇ ಅಂಕಿ ಸಂಖ್ಯೆಗಳು ಸಿಕ್ಕಿಲ್ಲ. ಸಿಗೋವರೆಗೂ ಕೂಡ ನಾವು ಇಷ್ಟೇ ಅಂತ ಹೇಳಿ ಇಂಥವರೇ ಸತ್ತಿದ್ದಾರೆ, ಇಂಥವರಿಗೆ ಈ ರೀತಿ ಆಗಿದೆ ಅನ್ನೋದನ್ನು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಒಂದಷ್ಟು ಮಂದಿ ಗಾಯಗೊಂಡಿದ್ದಾರೆ, ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಅನ್ನೋದನ್ನ ಹೇಳೋದು ಬಿಟ್ಟು ಬೇರೆ ಯಾವುದೇ ಒಂದು ನಿರ್ಧಾರಕ್ಕೂ ಕೂಡ ನಾವು ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ವಿಮಾನ ಪತನಕ್ಕೆ ಕಾರಣದ ಬಗ್ಗೆಯೂ ಕೂಡ ಅಷ್ಟೇ, ತಾಂತ್ರಿಕ ದೋಷ ಇತ್ತಾ ಅಥವಾ ಪೈಲಟ್ನ ಎಡವಟ್ಟಾಯ್ತಾ? 7 ನಿಮಿಷ 8 ನಿಮಿಷ ಟೇಕ್ ಆಫೇ ಡಿಲೇ ಆಯಿತು ಅಂದರೆ ಮುಂಚಿತವಾಗಿ ಏನಾದರೂ ಸಮಸ್ಯೆ ಇದ್ದು ಅದನ್ನು ಸರಿಪಡಿಸಿಕೊಂಡು ಧೈರ್ಯದಿಂದ ವಿಮಾನವನ್ನು ಟೇಕ್ ಆಫ್ ಮಾಡಿದ್ರಾ? ಇದು ಕೂಡ ಸದ್ಯದ ಪ್ರಶ್ನೆ. ಇನ್ನು ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ಅವರು ಹೇಳ್ತಾ ಇದ್ರು, ಕ್ಯಾಪ್ಟನ್ ಕಿರಣ್ ಕುಮಾರ್ ಅವರು. ಏನು ಕಾನ್ವರ್ಸೇಷನ್ ಆಗಿರುತ್ತೋ ಫ್ಲೈಟ್ ಟೇಕ್ ಆಫ್ ಆದಾಗ ಅಥವಾ ಅಲ್ಲಿ ಈ ಒಂದು ಘಟನೆ ಸಂಭವಿಸುವುದಕ್ಕೂ ಮುನ್ನ ಒಂದಷ್ಟು ನಿಮಿಷಗಳ ಕಾಲ ಏನು ಮಾತುಕತೆ ಆಗಿರುತ್ತೋ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ, ಅದು ಸಿಕ್ಕಿದ ಮೇಲೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತ.